ಅಂತೂ ಇಂತೂ ಸಿಕ್ತು ಗುರು ಲೋ ಬಜೆಟ್ ಮನೆ. ಹೌದು ಸ್ನೇಹಿತರೆ, ಜಸ್ಟ್ 65 lakhs ಅಲ್ಲಿ ಈ ಮನೆ ಸೇಲ್ ಆಗಿದೆ ಸ್ನೇಹಿತರೆ. ಪಂಚಾಯತಿ ಅಪ್ರೂವಲ್ ಆಗಿರೋ ಈ ಮನೆ ಬಿದರಳ್ಳಿ ಸರ್ಕಲ್ ಇಂದ ಬಂದು ಎಕ್ಸಾಕ್ಟ್ ಒಂದು 200 ಮೀಟರ್ಸ್ ಅಲ್ಲಿ ಇದೆ. ಇದೊಂದೇ ಅಲ್ಲ ಸ್ನೇಹಿತರೆ, 65 ಲಕ್ಷಕ್ಕೆ ಇದೇ ತರ 3 ಬಿಲ್ಡಿಂಗ್ ಸೇಲ್ ಆಗಿದೆ ಸ್ನೇಹಿತರೆ. ಈ 3 ಬಿಲ್ಡಿಂಗ್ ಪಕ್ಕದಲ್ಲಿ ಇದ್ದು ಈ ಮನೆ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಮ್ಮ ಚಾನಲ್ ಅಲ್ಲಿ ಲೋ ಬಜೆಟ್ ಮನೆಗಳದ್ದು ವಿಡಿಯೋಸ್ ತುಂಬಾನೇ ಹಾಕೊಂಡ್ ಬರ್ತಾನೆ ಇದೀವಿ. ಹಾಗೇನೆ ತುಂಬಾ ಜನ ಕ್ಲೈಂಟ್ಸ್ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ಕೊಂಡು ಮಾಡ್ತಾ ಇದಾರೆ, ವಿಸಿಟ್ ಮಾಡಿ ಮನೆಗಳು ತೊಗೊಳ್ತಾ ಇದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು, ಮತ್ತೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಲೋ ಬಜೆಟ್ ಮನೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ಈ ಮನೆ ನೋಡ್ಕೊಂಡ್ ಬರೋಣ. ಆಕ್ಚುಲಿ ಈ ಮನೆ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಗೇಟ್ ಇರುತ್ತೆ, ನೋಡ್ತಾ ಇರ್ಬೋದು. ಗ್ರಿಲ್ ಎಲ್ಲ ಹಾಕಿದ್ದಾರೆ ಗೇಟ್ಗೆಲ್ಲ. ಇದು ಆಕ್ಚುಲಿ ಇದು 2 BHK ಮನೆ ಆಗಿದ್ದು ವೆಸ್ಟ್ ಫೇಸಿಂಗ್ ಗೇಟ್ ಇರುತ್ತೆ ಸ್ನೇಹಿತರೆ. ಗೇಟ್ ಎಂಟ್ರೆನ್ಸ್ ಅಲ್ಲಿ ನಿಮಗೆ ನೋಡಿ ಡಿಸೆಂಟ್ ಆಗಿ ಒಂದು ಪಾರ್ಕಿಂಗ್ ಸಿಗುತ್ತೆ, ನೋಡ್ತಾ ಇರ್ಬೋದು. ಡೀಸೆಂಟ್ ಪಾರ್ಕಿಂಗ್ ಸ್ನೇಹಿತರೆ, ಇದು ಡೀಸೆಂಟ್ ಆಗಿ ಒಂದು ಕಾರು ಒಂದು ಬೈಕ್ ನಿಲ್ಲಿಸ್ಬೋದು. ಮೇಲೆ ಎಲ್ಲ ನಿಮಗೆ ವಾಲ್ ಸೀಲಿಂಗ್ ಬರುತ್ತೆ. ಮತ್ತೆ ಈ ಕಡೆ ಬಂದ್ರೆ ನಿಮಗೆ ಸ್ಟೋರೇಜ್ ಮಾಡ್ಕೊಳ್ಳೋಕೆ ಜಾಗ ಇದೆ, ನೋಡ್ತಾ ಇರ್ಬೋದು. ಇಲ್ಲೊಂದು ಟ್ಯಾಪ್ ಬರುತ್ತೆ, ಇಲ್ಲೊಂದು ಸಿಂಕ್ ಕೂಡ ಬರುತ್ತೆ ಅನ್ಸುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಸಿಂಕ್ ಬರುತ್ತೆ, ಇಲ್ಲೊಂದು ಟ್ಯಾಪ್ ಬರುತ್ತೆ. ಇಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋ ಚಿಕ್ಕದಾಗ ಒಂದು ಸ್ಪೇಸಸ್ ಜಾಗ ಇದೆ. ಇಲ್ಲಿ ಮೇಲೆ ಹೋದ್ರೆ ನಿಮಗೆ ಟೆರಸ್ಗೆ ಜಾಗ ಇದೆ. ಈ ಕಡೆ ವಿಂಡೋಸ್ಗೆಲ್ಲ ಗ್ರಿಲ್ ಹಾಕಿದ್ದಾರೆ, ಒಳ್ಳೆ ಸೇಫ್ಟಿ ಮನೆ. ಈ ಕಡೆ ನೋಡ್ತಾ ಇರ್ಬೋದು, ಆ ಕಡೆ ಪಕ್ಕದ ಮನೆ ಇದೇ ಥರದ್ದು ಇನ್ನೊಂದು ಮನೆ, ಇನ್ನೂ 3 ಮನೆ ಇದೆ ಅಂತ ಹೇಳಿದ್ನಲ್ಲ, ಇದು ಪಕ್ಕದಲ್ಲ ಇದೆ. ಸೊ ಇದು ಮೀಟರ್ ಬೋರ್ಡು. ಇದು ನಿಮಗೆ ಡಿಸೆಂಟ್ ಒಂದು ಪಾರ್ಕಿಂಗ್ ಅಂತ ಅನ್ಕೊಳ್ಳಿ, ಒಂದು ಕಾರು ಒಂದು ಬೈಕ್ ಪಾರ್ಕ್. ಬನ್ನಿ ಮುಂದೆ ನೋಡ್ಕೊಂಬರೋಣ. ಹಾಗೆ ನೋಡ್ತಾ ಇರ್ಬೋದು, ಇವಾಗ ಇದು ನಿಮಗೆ ನಾರ್ತ್ ಫೇಸಿಂಗ್ ಡೋರ್ ಇರುತ್ತೆ. ಇದು ವೆಸ್ಟ್ ಫೇಸಿಂಗ್ ಗೇಟು, ನಾರ್ತ್ ಫೇಸಿಂಗ್ ಡೋರ್ ಇರುತ್ತೆ ಸ್ನೇಹಿತರೆ. ಇದಿನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ನಡೀತಾ ಇರೋದ್ರಿಂದ ನಿಮ್ಗೆ ಸಿಂಪಲ್ ಆಗಿ ತೋರಿಸ್ತಾ ಇರೋದು ಅಷ್ಟೇ. ಇದು ಇನ್ನೂ ಸ್ವಲ್ಪ ದಿವಸದಲ್ಲಿ ಈ ಮನೆ ಕಂಪ್ಲೀಟ್ ಆಗುತ್ತೆ ಅಂತ ಸ್ನೇಹಿತರೆ. ಇದೆಲ್ಲ ಮನೆಗಳು ಹಂಗೆ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ನೋಡಿ, ಗ್ಯಾಪ್ ಎಲ್ಲ ಬಿಟ್ಟಿದ್ದಾರೆ. ಪ್ಲಂಬಿಂಗ್ ವರ್ಕ್ಗೆಲ್ಲ ಪೈಪ್ ಎಲ್ಲ ರೆಡಿ ಇದೆ, ಎಲ್ಲ ಮಾಡಿದ್ದಾರೆ ಆಲ್ಮೋಸ್ಟ್. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಎಲ್ಲ ಫಿನಿಶ್ ಆಗುತ್ತೆ. ಸೊ ಬಟ್ ಆದಷ್ಟು ಬೇಗ ನೀವು ಯಾರು ಲೋ ಬಜೆಟ್ ಅಲ್ಲಿ ಮನೆ ನೋಡ್ತಾ ಇದ್ರೋ ಆದಷ್ಟು ಬೇಗ ಬಂದು ತಗೊಂಡ್ಬಿಡಿ ಸ್ನೇಹಿತರೆ. ನೋಡಿ ಇದೇ ಸ್ಪೇಸಿಯಸ್ ಹಾಲ್ ನಿಮಗೆ ನೋಡ್ತಾ ಇರ್ಬೋದು, ತೋರಿಸ್ತೀನಿ ಇದು ಒಂದು ನಿಮಿಷ. ಈ ಕಡೆಯಿಂದ ನೋಡಿ ಸ್ನೇಹಿತರೆ, ನಿಮಗೆ ಸ್ಪೇಸಿಯಸ್ ಹಾಲ್ ಇದೆ ಸ್ನೇಹಿತರೆ, ತುಂಬ ಸ್ಪೇಸಿಯಸ್ ಆಗಿದೆ. ಇಲ್ಲೊಂದು ರೂಮ್ ಇದೆ, ಅಲ್ಲೊಂದು ರೂಮ್ ಇರುತ್ತೆ. ಸೊ ಆ ಕಡೆ ಕಿಚನ್ ಇದೆ ನಿಮಗೆ. ಬನ್ನಿ ಈ ಕಡೆ ಫಸ್ಟ್ ರೂಮ್ಗೆ ಹೋಗೋಣ. ಇದು ಗ್ರೌಂಡ್ ಫ್ಲೋರ್ ಇರುತ್ತೆ, ಗ್ರೌಂಡ್ ಫ್ಲೋರ್ನ ಫಸ್ಟ್ ರೂಮ್ ಆಗಿರುತ್ತೆ ಇದು. ನೋಡಿ ಇಲ್ಲಿ ವೆಂಟಿಲೇಷನ್ಗೆ ನಿಮಗೆ ಕಿಟಕಿ ಎಲ್ಲ ದೊಡ್ಡದಾಗೆ ಇದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಗಾಳಿ ಬೆಳಕಿಗೆ ಕಿಟಕಿಗಳೆಲ್ಲ ಮನೆ ಸುತ್ತಮುತ್ತ ಕಿಟಕಿಗಳೆಲ್ಲ ದೊಡ್ಡದಾಗಿದ್ದಾವೆ. ಫರ್ನಿಚರ್ ವರ್ಕು ಮಾಡ್ಕೊಡ್ತೀವಿ, ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು, ಇದು ಫಸ್ಟ್ ರೂಮ್ ಆಯಿತು. ಇವಾಗ ನೋಡ್ತಾ ಇರ್ಬೋದು ಈ ಕಡೆ ಕಿಚನ್ಗೆ ಹೋಗೋಣ. ಕಿಚನಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮಾಡರ್ನ್ ಕಿಚನ್, ಓಪನ್ ಕಿಚನ್. ಇದು ಓಪನ್ ಮಾಡ್ಯುಲರ್ ಕಿಚನು. ಮೇಲೆ ನಿಮಗೆ ಕ್ಯಾಬಿನೆಟ್ ಬರುತ್ತೆ. ಸೊ ನಿಮಗೆ ಮೇಲೆ ಸರ್ಜಾ ಬರುತ್ತೆ, ಕೆಳಗಡೆ ಎಲ್ಲ ನಿಮಗೆ ಕ್ಯಾಬಿನೆಟು ನೋಡ್ತಾ ಇರ್ಬೋದು. ನೋಡಿ ಅಡುಗೆ ಮನೆ ಸುತ್ತಮುತ್ತ ಗೋಡೆಗೆಲ್ಲ ಟೈಲ್ಸೇ ಯೂಸ್ ಮಾಡಿದ್ದಾರೆ, ತೊಂದರೆ ಏನಿಲ್ಲ, ತುಂಬ ಚೆನ್ನಾಗೇ ಇದೆ. ಈ ಕಡೆ ನೋಡಿ ಯುಟಿಲಿಟಿಗೂ ಜಾಗ ಬಿಟ್ಟಿದ್ದಾರೆ. ಅಕ್ಕಪಕ್ಕದಲ್ಲೇ ಮನೆಗಳಿದ್ದಾವೆ, ಸ್ಕೂಲ್ಗಳಿದ್ದಾವೆ, ಬಸ್ ಸ್ಟಾಪು ಇದ್ದಾವೆ. ಮೇನ್ ಪಂಚಾಯತಿನೇ ಇದೆ ಸ್ನೇಹಿತರೆ, ಬಿದರಳ್ಳಿ ಪಂಚಾಯತಿನೇ ಬರುತ್ತೆ ಇಲ್ಲಿ. ಈಸ್ಟ್ ಪಾಯಿಂಟ್ ಕಾಲೇಜು, ಹಾಸ್ಪಿಟಲು, ಸ್ಕೂಲ್ಗಳು ಎಲ್ಲ ಇದಾವೆ ಸ್ನೇಹಿತರೆ. ನಿಮ್ಗೆ ಏನು ತೊಂದರೆ ಇಲ್ಲ, ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಂತಾನೆ ಹೇಳ್ಬೋದು. ಈ ಕಡೆ ಬಂದರೆ ನಿಮಗೆ ಕಾಮನ್ ಟಾಯ್ಲೆಟ್ ರೂಮ್ ಇದೆ, ಒಂದು ಕಾಮನ್ ಟಾಯ್ಲೆಟ್ ರೂಮ್ ನೋಡ್ತಾ ಇರ್ಬೋದು. ಇದು ತುಂಬ ಇದು ದೊಡ್ಡದಾಗಿದೆ. ನಿಮಗೆ ಅಲ್ಲಿ ನೋಡಿ ಕಿಟಕಿ ಇದ್ದಾವೆ, ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಇನ್ನೂ ವರ್ಕ್ ಬಾಕಿ ಇದೆ ಸ್ನೇಹಿತರೆ. ಇನ್ನೊಂದು ವಿಷಯ, ನಿಮ್ದೇನಾದ್ರೂ ಪ್ರಾಪರ್ಟೀಸು, ಪ್ಲಾಟ್ಸು, ಮನೆಗಳು ಏನಾದ್ರು ಸೇಲ್ಗಿದೆ ನಮ್ಮನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ನಾವು ಅದನ್ನ ಸೇಲ್ ಮಾಡ್ಕೊಡ್ತೀವಿ. ಸೊ ಇದೊಂದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ, ಅಟ್ಯಾಚ್. ಈ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ನೋಡಿ, ಮೇಲೆ ವಾಲ್ ಸೀಲಿಂಗ್ ಇದೆ. ಅದೇ ಸ್ನೇಹಿತರೆ, ಹೇಳಿದ್ವಲ್ಲ ಸ್ಟಾರ್ಟಿಂಗ್ 65 lakhs ಹೇಳ್ತಾ ಇದ್ದಾರೆ ಒಂದು ಮನೆಗೆ. ಇದೇ ತರ 3 ಮನೆ ಖಾಲಿ ಇದಾವೆ ಸ್ನೇಹಿತರೆ. ವಿಸಿಟಿಂಗ್ ಚಾರ್ಜ್ 250 rupees ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಬಯರ್ಸ್ ಯಾರು ಇದ್ದೀರೋ ಅವರೆಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು. ಕಮ್ಮಿ ಬಜೆಟ್ ಅಲ್ಲೇ ಮನೆ ಇದಾವೆ. ಈ ದಿನ ಈ ಖಾತಾ ಆಗಿಲ್ಲ, ಈ ಖಾತಾ ಅಪ್ಲೈ ಮಾಡಿದೀವಿ ನಾವೇ, ಈ ಖಾತಾ ಮಾಡಿಸ್ಕೊಡ್ತೀವಿ, ಪಂಚಾಯತಿ ಲಿಮಿಟ್ಸ್ ಬರುತ್ತೆ. ಸೊ ಈ ಮನೆ ನೋಡಿದ್ರಲ್ಲ ಸ್ನೇಹಿತರೆ, ಸೊ ಇದೇ ತರ 3 ಮನೆಗಳಿದಾವೆ, ಕಂಟಿನ್ಯೂಸ್ ಆಗಿ 3 ಮನೆಗಳು ಅಕ್ಕಪಕ್ಕದಲ್ಲೇ ಇದಾವೆ. ಆ 3 ಮನೆ ಪ್ರೈಸ್ ಕೂಡ 65 lakhs ಇರುತ್ತೆ. ಯಾರೆಲ್ಲ ಈ ಬಜೆಟ್ ಅಲ್ಲಿ ಮನೆ ಹುಡುಕ್ತಾ ಇದ್ರೋ ಅವರೆಲ್ಲ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ಸ್ಟಾಗ್ರಾಮ್ ಪೇಜು ಫಾಲೋ ಮಾಡ್ಕೊಳ್ಳಿ, ಫೇಸ್ಬುಕ್ ಎಲ್ಲ ಇದೀವಿ. ಆ ಕಡೆ ಲಾಸ್ಟ್ ಮನೆಗಳೆಲ್ಲ ಸೇಲ್ ಆಗಿದಾವೆ, ಈ 3 ಮನೆಗಳಷ್ಟೇ ಬಾಕಿ ಇರೋದು. ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಇಂಟ್ರೆಸ್ಟೆಡ್ ಬಯರ್ಸ್ ಬಂದು ಕಾಲ್ ಮಾಡಿ ವಿಸಿಟ್ ಮಾಡಿ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು.